ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕ್ಲಿಯರ್ ಮಾಡಿ ಬಂದು ಅನೌನ್ಸ್ ಮಾಡಿದ್ರು ಸರ್. ಇವಾಗ ಡಿ.ಕೆ. ಶಿವಕುಮಾರ್ ಅವರ ಆಯ್ಕೆ ನಿಮಗೆ ವೈಯಕ್ತಿಕವಾಗಿ ಸಂತೋಷ ತಂದಿದೆ? ಬಹಳ ಸಂತೋಷ ತಂದು ಎಲ್ಲರಿಗೂ ಸಂತೋಷ ತಂದಿದೆ. ನನಗೊಬ್ಬರಿಗೆಲ್ಲ 135 ಶಾಸಕರಿಗೂ ಬಹಳ ಖುಷಿಯಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ತಾವು ಸಚಿವರಾಗ್ತಾರೆ ಹೇಗೆ ಸರ್? ಈಗ ಆಗ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೀನಿ. ನೋಡ್ಬೇಕು ನಮ್ಮ ಮನೆ ಬರ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರಿ ಸರ್? ಹೈಕಮಾಂಡ್ ನಾಯಕರು ಯಾರನ್ನೂ ಭೇಟಿ ಮಾಡಿಲ್ಲಪ್ಪ. ಸಿದ್ದರಾಮಯ್ಯ ಅವ್ರಿಗೆ ಡಿ.ಕೆ. ಅವ್ರು ಮೀಟ್ ಮಾಡಿದ್ದೀನಿ ಅಷ್ಟೇ. ಮಂತ್ರಿ ಮಾಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ಏನ್ ಹೇಳಿದೆ ಸರ್? 2 ವರ್ಷ ಅವರಿಗೆ ಅವರು ಅಧಿಕಾರ ಚಲಾಯಿಸ್ತಾರೆ, ಅವರಿಗೆ ಎಲ್ಲ ರೀತಿಯಿಂದಲೂ ಸಹಕಾರ ಕೊಡ್ತೀರಾ ಸರ್? ಎಲ್ಲ ರೀತಿ ಸಹಕಾರ ಕೊಡಲೇಬೇಕು. ನಮ್ಮ ಮುಂದೆ ಪಕ್ಷ ಬರಬೇಕು ಅಂದ್ರೆ ನಾವು ಸಹಕಾರ ಕೊಡಲೇಬೇಕಲ್ಲ, ಕೊಟ್ಟೇ ಕೊಡ್ತೀವಿ. ಸಿದ್ದರಾಮಯ್ಯ ಅವ್ರ ಪಾತ್ರ ಹೇಗಿರುತ್ತೆ ಸರ್? ಸಿದ್ದರಾಮಯ್ಯ ಅವರು 2.5 ವರ್ಷ ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ಅವರು ಕೆಲಸ ಮಾಡ್ತಾರೆ. ಯಾವ ರೀತಿ ಇರ್ತಾರೆ ಅಂತ ಸರ್? ಯಾವ ರೀತಿ ಸಲಹೆ ಕೊಡ್ತಾ ಇರ್ತಾರೆ. ಶಿವಕುಮಾರ್ ಕೂಡ ಹೇಳಿದ್ದಾರೆ, ನೀವು ಹಿರಿಯರಿದ್ದೀರಿ, ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ನೀವೆಲ್ಲ ಭಾಳ ಬುದ್ಧಿವಂತರಿ, ನಮಗೆ ನೀವೆಲ್ಲ ಉಪದೇಶ ನೀಡ್ತಾ ಇರಬೇಕು ಅಂತ ಹೇಳಿದ್ರೆ, ಆಯ್ತಪ್ಪ ಯಾವಾಗ ಬೇಕಾದ್ರೆ ಬಂದು ಕೇಳು, ನಾನು ನಿಮ್ಮ ಹಿಂದೆ ಇರ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ಗೆ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನ ಸಿದ್ದರಾಮಯ್ಯ ಇಟ್ಟಿದ್ದಾರೆ, ಸಮನ್ವಯ ಸಮಿತಿ ಮಾಡಬೇಕು, ಈ ರೀತಿ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ, ಚರ್ಚೆ ಇಲ್ಲ ಏನು ಇವತ್ತಿನ ದಿನ ಈ ಸಭೆಯೊಳಗೆ ಸಮನ್ವಯ ಸಮಿತಿನೂ ಇಲ್ಲ, ಏನೇನು ಇಲ್ಲ. ಆನ್ಲೈನ್ ರೆಸಲ್ಯೂಷನ್ ಪಾಸ್ ಮಾಡಿದ್ವಿ, ಡಿ.ಕೆ. ಶಿವಕುಮಾರ್ ಹೆಸರು ಅನೌನ್ಸ್ ಮಾಡಿದ್ರು. ವೇಣುಗೋಪಾಲ್ ಸಭೆಯಲ್ಲಿ ಹೇಳಿದ್ದಾರೆ, ರಾಷ್ಟ್ರ ರಾಜಕಾರಣಕ್ಕೆ ನಿಮ್ಗೆ ಸಹಕಾರ ಬೇಕು. ಹೌದು ಸರ್, ಹೇಳಿದ್ದಾರೆ. ಹೌದು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ನಾಟ್ ಓನ್ಲಿ ಕರ್ನಾಟಕ, ವಿ ವಾಂಟ್ ಯುವರ್ ಸಜೆಷನ್ ಫಾರ್ ಡೆಲ್ಲಿ ಆಲ್ಸೋ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಪಟ್ಟಣ್ ಸರ್, ಎಸ್ ಅಶೋಕ್ ಪಟ್ಟಣ್ ಮಾತಾಡ್ತಾ ಇದ್ರು. ಅಲ್ಲಿ ನಮ್ಗೆಲ್ಲರಿಗೂ ತುಂಬಾ ಖುಷಿ ಆಗಿದೆ, ಎಲ್ಲ ಸುಸೂತ್ರವಾಗಿ ನಡೆದಿದೆ. ನಾನು ಕೂಡ ಮಂತ್ರಿ ಆಕಾಂಕ್ಷಿ, ನೋಡೋಣ ಏನಾಗುತ್ತೆ ಅಂತ ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ರು. ಇನ್ನು ಸಚಿವ ಸಂಪುಟ ಸೇರೋಕೆ ಸಿಕ್ಕಾಪಟ್ಟೆ ಪೈಪೋಟಿ ನಡೀತಾ ಇದೆ, ಬಹಳಷ್ಟು ಜನ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ನೋಡ್ಬೇಕು ಯಾರ್ಯಾರಿಗೆ ಈ ಮಂತ್ರಿ ಪಟ್ಟ ಒಲಿದು ಬರುತ್ತೆ ಅಂತ. ಇನ್ನು ಬಂದಂತಹ ಕಾರ್ಯವನ್ನು ಮುಗಿಸಿರುವಂತಹ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು 8 ಗಂಟೆಗೆ ದೆಹಲಿಗೆ ತೆರಳಲಿದ್ದಾರೆ. ಸ್ವೀಕಾರ ಮಾಡ್ತಾರೆ, ನಂತರ ಅವರು ಸಿಎಂ ಆಗ್ತಾರೆ. ಆಮೇಲೆ ನೋಡೋಣಪ್ಪ, ಈಗ ಇಷ್ಟ ಬೇಗ ಆಗಿದೆಯಲ್ಲ ಸರ್ವಾನುಮತದಿಂದ. ಇವತ್ತು ನಮ್ಮ ವರಿಷ್ಠರ ಒಂದು ಆದೇಶದ ಮೇರೆಗೆ ನಾವು ಅವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡಿದ್ವಿ. ಮುಂದಿನ ಮುಖ್ಯಮಂತ್ರಿ ಕೂಡ ಅವರೇ. ಸಚಿವಾಕಾಂಕ್ಷಿಗಳು ಇದ್ದೀವಿ. ಪಕ್ಷದ ಸಭೆಯಲ್ಲಿ ಅವಿರೋಧವಾಗಿ ಇವತ್ತು ಹೈಕಮಾಂಡ್ಗೆ ಸರ್ವಸಮ್ಮತದಿಂದ ಹೈಕಮಾಂಡ್ಗೆ 1 ಲೈನ್ ರೆಸಲ್ಯೂಷನ್ ಮಾಡಿ ಕೊಟ್ಟಿದ್ದೇವೆ. ವರಿಷ್ಠರು ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಸಿಎಂ ಅವರ ಆಯ್ಕೆ ಆಗಿದೆ. ಎಸ್ ಸರ್, ಹೈಕಮಾಂಡ್ ನಿರ್ಧಾರ ಆಗಿದೆ. ಹೈಕಮಾಂಡ್ದವರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ಶಾಸಕಾಂಗ ಸಭೆಯ ನಾಯಕನನ್ನಾಗಿ ಸರ್ವಾನುಮತದಿಂದ ಆಯ್ಕೆಯನ್ನು ಮಾಡಿದ್ದಾರೆ. ಅವರು ಇವತ್ತಿನಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮುಂದೆ 3ನೇ ತಾರೀಕಿಗೆ ಆಡಳಿತವನ್ನು ನಡೆಸಿ ಒಳ್ಳೆಯ ಸರ್ಕಾರವನ್ನು ಕೊಡುವಂತ ವಿಶ್ವಾಸದಿಂದ ನಮ್ಮ ಪಕ್ಷ ನಾವು ಎಲ್ಲರೂ ಇದ್ದೀವಿ. ನೀವು ಕೂಡ ಸಚಿವರಾಗಿದ್ದೀರಿ, ಮುಂದುವರಿಯುವಂತಹ ವಿಶ್ವಾಸ ಇದೆಯಾ ಡಿ.ಕೆ. ಶಿವಕುಮಾರ್ ಅವರಿಗೆ? ನಿಶ್ಚಿತವಾಗಲೂ ಮುಂದುವರಿತೀನಿ ಅನ್ನೋ ವಿಶ್ವಾಸ ಇದೆ. ಆ ಮುಖ್ಯಮಂತ್ರಿಗಳು ನನ್ನ ಗಮನಕ್ಕೆ ನಿಜವಾಗಲೂ ತಗೊಂಡು ಮುಂದಿನ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರಂತ ವಿಶ್ವಾಸದಿಂದ ಇದೆ. ಸರ್ ಕಾರ್ಯಕ್ರಮ
ಸರ್ 3ನೇ ತಾರೀಕಿಗೆ ಫಿಕ್ಸ್ ಆಗಿದೆ. ಟೈಮು ಮತ್ತೊಂದು 3ನೇ ತಾರೀಕಿನ ಮೇಲೆ ಕೊಡ್ತಾರೆ. ಇದಿಷ್ಟು ಶಿವರಾಜ್ ತಂಗಡಿಗೆ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಕಾಂಗ್ರೆಸ್ ಪಕ್ಷದಲ್ಲಿ ನೂತನ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲರ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಗವರ್ನರ್ ಹತ್ರ ಹೋಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ಪತ್ರ ಸ್ವೀಕರಿಸಲಿಕ್ಕೆ ಅವ್ರ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಬುಧವಾರ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನೀವು ಕೂಡ ಸಚಿವಾಕಾಂಕ್ಷಿ ಇದ್ದೀರಿ, ಸಿಗೋ ವಿಶ್ವಾಸ ಇದೆ ಸಚಿವ ಸ್ಥಾನ? ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ. ಹೈಕಮಾಂಡ್ ಮತ್ತು ನಮ್ಮೆಲ್ಲ ನಾಯಕರು ಕಾಂಗ್ರೆಸ್ಗಳೆಲ್ಲ ಒಗ್ಗಟ್ಟಾಗಿದ್ದೀವಿ. ಹೈಕಮಾಂಡ್ ತೀರ್ಮಾನವೇ ನಮ್ಮೆಲ್ಲರ. ನೂತನ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಯಂಗ್ ಲೀಡರ್ಗಳಿಗೆ ಅವಕಾಶ ಕೊಡಲಾಗುತ್ತೆ ಅನ್ನೋದು ಮಾತಿದೆ. ನಿಮಗೆ ಎಷ್ಟು ವಿಶ್ವಾಸ? ಸಹಜವಾಗಿ ನಮ್ಮ ಪಕ್ಷ ಸದಾಕಾಲ ಹೊಸತನ ಮತ್ತು ಎಲ್ಲ ವರ್ಗದ ಜನರ ಪ್ರೀತಿಯನ್ನು ಗಳಿಸ್ತಕ್ಕಂಥ ಆಡಳಿತ ನೀಡೋದಕ್ಕೆ ಬದ್ಧತೆ ಇದೆ. ಅದರಂತೆ ನಾವು ಕೂಡ ಆಶಾಭಾವದಿಂದ ಇದ್ದೇವೆ. ಇದಿಷ್ಟು ನರೇಂದ್ರ ಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಹಕ್ಕು ಮಂಡನೆ ಮಾಡಿರುವಂತಹ ದೃಶ್ಯಗಳು ಈಗ ನಿಮ್ಮ ಮುಂದೆ ಬರ್ತಾ ಇದೆ ವೀಕ್ಷಕರೇ. ಡಿ ಕೆ ಶಿವಕುಮಾರ್ ಅವರು ತಮಗೆ ಇರುವಂತಹ ಶಾಸಕರ ಬಲ ಮತ್ತು ತಮಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ತಮ್ಮ ಹಕ್ಕು ಮಂಡನೆಯ ಪತ್ರವನ್ನ ಕೊಡ್ತಾ ಇರುವಂತಹ ದೃಶ್ಯಗಳು. ಥಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ನೀವು ಸರ್ಕಾರ ರಚನೆ ಮಾಡಿ ಅಂತ ಅವರಿಗೆ ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ. ತಾವು ನೋಡಬಹುದು, ಸಿದ್ದರಾಮಯ್ಯನವರು, ಜಿ ಪರಮೇಶ್ವರ್, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವು ನಾಯಕರು ಅಲ್ಲಿ ಇದ್ದಾರೆ. ಸೊ ಒಟ್ಟಾರೆ ಮುಂದೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅದು 3ನೇ ತಾರೀಕು ನಡೆಯುತ್ತದೆ. ಸತೀಶ್ ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವಾರು ನಾಯಕರುಗಳು ಅಲ್ಲಿದ್ದಾರೆ. ಭೈರತಿ ಸುರೇಶ್, ಬಹುತೇಕ ಎಲ್ಲ ಶಾಸಕರುಗಳು ಕೂಡ ಅಲ್ಲಿ ಈ ಒಂದು ಹಕ್ಕು ಮಂಡನೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಥಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ. ಇಟ್ಸ್ ಅ ಸೆಟಲ್ಡ್ ಮ್ಯಾಟರ್. ನಾವು ಆಂಬಿಗ್ವಿಟಿ ಇಲ್ಲ. ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಮುಂದಿನ ಸರ್ಕಾರ ಏನಿದೆ ನಡೆಯುತ್ತೆ, ಅದರಲ್ಲಿ ತಪ್ಪೇನಿದೆ. ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ತಮಗೆ ಹೆಚ್ಚಿನ ಉದ್ದೇಶ ಸಿಗುತ್ತೆ ಅನ್ನುವಂತ ಚರ್ಚೆ. ಹೆಚ್ಚಿನ ಜವಾಬ್ದಾರಿ ಇರಬಹುದು, ಯಾರಿರ್ಬೇಕು ಯಾರಿರಬಾರ್ದು ಅನ್ನೋ ತೀರ್ಮಾನಗಳನ್ನ ಎಲ್ಲ ನಮ್ಮ ನಾಯಕರು ಸಾಮೂಹಿಕವಾಗಿ ಮಾಡಿ ತಿಳಿಸ್ತಾರೆ. ರಾಜ್ಯ ಸರ್ಕಾರಕ್ಕೆ 12 ವರ್ಷ ಇದೆ, ಗ್ಯಾರಂಟಿ ಯೋಜನೆಗಳು ಹೊರೆಯಾಗಿದೆ ಅನ್ನುವಂತ ಮಾತುಗಳು. ಮತ್ತೆ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೊರೆಯಾಗಿದೆ ಹೇಳಿ, ಯಾರು ಹೇಳ್ತಾ ಇದ್ದಾರೆ ಹೊರೆಯಾಗಿದೆ? ಜನರ ದುಡ್ಡು ನಾವು ಜನರ ಜೇಬಿಗೆ ತಲುಪಿಸ್ತಾ ಇದ್ದೀವಿ. ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ಜನರ ದುಡ್ಡು ಅವ್ರ ಜೇಬಿನಲ್ಲಿ ಇರಬೇಕು ಅಂತ. ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಸ್ವಾಭಿಮಾನ ಬದುಕು ಕೊಡುವ ಪ್ರಾಮಾಣಿಕ ಪ್ರಯತ್ನ ನಮ್ದು ಕಳೆದ 3 ವರ್ಷದಿಂದ ಆಗುತ್ತೆ, ಅದು ಮುಂದುವರಿಯುತ್ತೆ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ನೀವು ಇರ್ತೀರಿ. ನಾನು ಹೇಳ್ದಂಗೆ ಯಾರು ಇರಬೇಕು ಯಾರು ಇರಬಾರ್ದು, ಯಾವ ಮಾನದಂಡದ ಮೇಲೆ ಇರಬೇಕು, ಅದೆಲ್ಲಾನು ತೀರ್ಮಾನ ಹೈಕಮಾಂಡ್ ತಗೊಂಡು. ಸಿಎಂ ರೇಸ್ ನಲ್ಲಿ ನಿಮ್ಮ ಹೆಸರು ಓಡಾಡ್ತಿದೆ. ಹೈಕಮಾಂಡ್ ವಿಲ್ ಡಿಸೈಡ್. ನನ್ನ ಹಣೆ ಭಾರ ಇರಬಹುದು, ಬೇರೆಯವರ ಹಣೆ ಭಾರ ಇರಬಹುದು, ಎಲ್ಲಾನು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಇದಿಷ್ಟು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಡಿ ಕೆ ಶಿವಕುಮಾರ್ ಅವರು ಸಿಎಲ್ಪಿ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಅವರ ಒಂದು ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನುವಂತ ಚರ್ಚೆ ಶುರುವಾಗಿದೆ. ನಮ್ಮ ಜೊತೆ ಈ ವಿಚಾರಕ್ಕೆ ಮಾತಾಡೋದಕ್ಕೆ ಶರತ್ ಬಚ್ಚೇಗೌಡ ಇದ್ದಾರೆ. ಸರ್, ಇವತ್ತು ಸಿಎಂ ಅವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಸಿಎಲ್ಪಿ ನಾಯಕರಾಗಿದ್ದಾರೆ. ನೀವು ಕೂಡ ಸಚಿವಾಕಾಂಕ್ಷಿ, ಮತ್ತೆ ಯಾರೆಲ್ಲ ಇರಬೇಕು ಅನ್ನೋದು ಚರ್ಚೆ ಆಗ್ತಿದೆ. ಸಚಿವರ ಆಕಾಂಕ್ಷಿ ಅಂತ ಹೇಳಕ್ ಹೋಗಿದ್ರೆ ಪಕ್ಷ ಯಾವ ಜವಾಬ್ದಾರಿನ ವಹಿಸುತ್ತೋ ಆ ಜವಾಬ್ದಾರಿನ ನಿರ್ವಹಿಸಕ್ಕೆ ನಾವು ತಯಾರಾಗಿದ್ದೀವಿ. ಈಗ ಹೈಕಮಾಂಡ್ ಈಗಾಗಲೇ ಸೂಚನೆ ಮಾಡಿ ಡಿ ಕೆ